ನಮ್ಮದು ಸಾಂಸ್ಕೃತಿಕ ರಾಜ್ಯ. ಈ ಸಾಂಸ್ಕೃತಿಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ದಸರಾ ನಡೆಯುತ್ತೆ. ದಸರಾಗೋಸ್ಕರ ಎಲ್ಲ ಒಂದು ಊರುಗಳಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ದಸರಾ ಸ್ಪೋರ್ಟ್ಸ್ ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ಈ ನಮ್ಮ ಶ್ರೀನಿವಾಸಪುರದಲ್ಲೂ ಕೂಡ ದಸರಾ ಸ್ಪೋರ್ಟ್ಸನ್ನು ಆಯೋಜಿಸಿದ್ದಾರೆ. ಈ ಆಯೋಜನೆಯನ್ನು BO ಕಚೇರಿನಲ್ಲಿ ನಮ್ಮ ತಾಲೂಕು ಇನ್ಸ್ಪೆಕ್ಟ್ರು ಅಂದರೆ ಒಂದು ಸ್ಪೋರ್ಟ್ಸ್ ವಿಭಾಗಕ್ಕೆ ಫಿಸಿಕಲ್ ಎಜುಕೇಷನ್ ಇನ್ಸ್ಪೆಕ್ಟರ್ ಆಗಿರುವಂತಹವರು ಬಂದಿದ್ದಾರೆ. ಅವರು ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಏನು ವಿವರಗಳನ್ನು ನೀಡ್ತಾರೆ ಅನ್ನೋದು ನೋಡೋಣ. ಸರ್ ನಮಸ್ಕಾರ. ನಾನು ಹಿಡ್ಕೊಳ್ತೀನಿ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ವೆಂಕಟಸ್ವಾಮಿ ಅಂತ, ತಾಲೂಕು ಫಿಸಿಕಲ್ ಎಜುಕೇಷನ್ ಇನ್ಸ್ಪೆಕ್ಟರ್, PPEO BO ಕಚೇರಿ, ಶ್ರೀನಿವಾಸಪುರ ಸರ್. ಓಕೆ. NK ಭಾರತ್ ನ್ಯೂಸ್ ಟೈಮ್ಗೆ ಸ್ವಾಗತವನ್ನು ಕೋರ್ತಾ, ಈ ಒಂದು 2024-25ನೇ ಸಾಲಿನಲ್ಲಿ ದಸರಾ ಮಟ್ಟದ ಕೋಲಾರ ಜಿಲ್ಲೆಯಲ್ಲಿ ದಸರಾ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುವ ಪೂರ್ವಭಾವಿಯಾಗಿ ತಾಲೂಕು ಮಟ್ಟದಲ್ಲಿ ಸಹ ದಸರಾ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಅದೇ ರೀತಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ದಸರಾ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುತ್ತದೆ. ಈ ಒಂದು ಕ್ರೀಡಾಕೂಟಗಳಲ್ಲಿ ಗ್ರಾಮೀಣ ಪ್ರತಿಭೆಯಲ್ಲಿರ್ತಕ್ಕಂಥವರು ಯಾವುದೇ ವಯಸ್ಸಿನ ಅಭ್ಯಂತರವಿಲ್ಲದೆ ಪ್ರತಿಯೊಬ್ಬ ಪುರುಷ ಮಹಿಳೆಯರು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ತನ್ನಲ್ಲಿ ಅಡಗಿರುವಂಥ ಪ್ರತಿಭೆಯ ಮುಖಾಂತರ ತಾನು ತಾಲೂಕು, ಜಿಲ್ಲೆ ಮತ್ತು ರಾಜ್ಯದವರೆಗೂ ಹೋಗಿ ಮೈಸೂರಿನಲ್ಲಿ ನಡೆಯುವಂಥ ದಸರಾ ಮಟ್ಟದಲ್ಲಿ ನಡೆಯತಕ್ಕಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಬಹುದು. ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಓರೆಗೆ ಹಚ್ಚುವುದರ ಮುಖಾಂತರ, ತನ್ನ ಪ್ರತಿಭೆಯಲ್ಲಿ ಅಗಾಧವಾದ ಶಕ್ತಿ ಇದೆ ಅಂತ ಹೇಳುವುದರ ಮುಖಾಂತರ ಗ್ರಾಮೀಣ ಸೊಗಡಿನ ಕ್ರೀಡಾಪಟುಗಳು ಈ ಒಂದು ಗ್ರಾಮೀಣ ಕ್ರೀಡೆಯನ್ನು ಹೆಚ್ಚು ಪ್ರೋತ್ಸಾಹಿಸುವುದರ ಮುಖಾಂತರ ತಮ್ಮ ಕ್ರೀಡೆಯನ್ನು ಹೆಚ್ಚಿಸುತ್ತಾರೆ. ಅದೇ ರೀತಿಯಾಗಿ ಇಂಥ ಒಂದು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಯುವಕರು ಪಾಲ್ಗೊಂಡಾಗ ಹಲವಾರು ರೀತಿಯಾದಂಥ ದುಶ್ಚಟಗಳಿಂದ ದೂರವಿದ್ದು ತಮ್ಮ ಉತ್ತಮ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗ್ತೈತೆ. ಈ ಒಂದು ಕ್ರೀಡಾಕೂಟಗಳಲ್ಲಿ ನಡೆಸುವುದರಿಂದ ಅವರಲ್ಲಿರ್ತಕ್ಕಂಥ ಒಂದು ನಿರಂತರವಾದ ಕಲಿಕೆ, ಒಂದು ನಾಯಕತ್ವ ಗುಣ ಹಾಗೂ ಅವರಲ್ಲಿ ಒಂದು ಹೊಂದಾಣಿಕೆ ಮನೋಭಾವ, ಮೇಲು ಕೀಳು ಎಂಬ ಮನೋಭಾವ ಹೋಗಲಾಡಿಸಿ ನಾವೆಲ್ಲರೂ ಒಂದೇ ಎಂಬ ಸಮಾನತೆಯ ಮನೋಭಾವ ಹೊಂದಲಿಕ್ಕೆ ಸಾಧ್ಯ ಆಗ್ತೈತೆ ಸರ್. ಆದ್ದರಿಂದ ಪ್ರತಿ ವರ್ಷವೂ ಸಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಈ ಒಂದು ದಸರಾ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಆ ಒಂದು ಕ್ರೀಡೆಗಳಿಗೆ ಹೆಚ್ಚಿನ ಮೆರುಗನ್ನು ನೀಡಿ ನಮ್ಮ ಮೈಸೂರು ನಗರಿಯ ಸಾಂಸ್ಕೃತಿಕ ನಗರಿಗೆ ತನ್ನದೇ ಆದಂಥ ವಿಶಿಷ್ಟ ದಸರಾ ಕೊಡುಗೆಯನ್ನು ನೀಡುವುದರ ಮುಖಾಂತರ ಗ್ರಾಮೀಣದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅವರನ್ನು ಹೊರತಂದು ಇದರ ಮುಖಾಂತರ ಅನೇಕ ವಿಧವಾದಂಥ ಕ್ರೀಡಾ ಪ್ರತಿಭೆಗಳು ಇಂದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಲು ಸಾಧ್ಯವಾಗುತ್ತಾ ಇರ್ತದೆ. ಇಂಥ ಒಂದು ಕ್ರೀಡೆಯನ್ನು ಪ್ರಾರಂಭಿಸಿ ಪ್ರೋತ್ಸಾಹಿಸತಕ್ಕಂಥ ಸರ್ಕಾರಕ್ಕೆ ನಮ್ಮ ಈ ಒಂದು ಕ್ರೀಡಾಕೂಟಗಳ ಪರವಾಗಿ ಅನಂತ ಧನ್ಯವಾದಗಳು. ಇದೇ ರೀತಿಯಾದಂಥ ಒಂದು NK ಭಾರತ್ ನ್ಯೂಸ್ನವರು ಸಹ ಸದಾ ರೀತಿಯಾದಂಥ ಒಂದು ಸದ್ವಿಚಾರಗಳನ್ನು ಉಪಯೋಗಿಸುತ್ತಾ ಸದಾ ಒಂದು ಎಲ್ಲಿ ಭ್ರಷ್ಟಾಚಾರ ಅವ್ಯವಹಾರಗಳನ್ನೆಲ್ಲ ತೊಡೆದುಹಾಕಿ ಸಮಾಜವನ್ನು ಒಂದು ಸಮಾಜಮುಖಿ ಮಾರ್ಗದಲ್ಲಿ ಕೊಂಡೊಯ್ಯಲು ತುಂಬ ರೀತಿಯಲ್ಲಿ ನೆರವಾಗ್ತಾ ಇದ್ದೀರಿ ಸರ್. ನಿಮಗೆ ನಮ್ಮ ಈ ಒಂದು ಕ್ರೀಡಾಕೂಟದ ಪರವಾಗಿ ಅನಂತ ಧನ್ಯವಾದಗಳು ಸರ್. ತುಂಬ ಸಂತೋಷ. ಈ ಒಂದು ದಸರಾ ಕ್ರೀಡಾಕೂಟ ಅನ್ನೋದು ಜನಗಳ ಗಮನಕ್ಕೆ ಬರ್ತಿರ್ಲಿಲ್ಲ. ಆದರೂ ಕೂಡ ಈ ಸಲ ಅದ್ದೂರಿಯಾಗಿ ಹೆಂಡಲನ್ನು ಹಾಕಿ ಒಂದು ಸುಮಾರು ಜನ ಮಕ್ಕಳನ್ನು ಕರ್ಕೊಂಡು ಎಲ್ಲ ಕಡೆಗೂ ಪ್ರಾಪಗಂಡ ಮಾಡಿ ಎಲ್ಲರನ್ನು ಕರೆಸಿ ಈ ಒಂದು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ನಡೆಸ್ತಾ ಇರೋದು, ಇದರ ಎಲ್ಲ ಒಂದು ಮೂಲ ತಮ್ಮಿಂದ ಸಿಗ್ತಾ ಇದೆ. ಎಲ್ಲಿ ಶ್ರೀಯುತ TPO ವೆಂಕಟಸ್ವಾಮಿರವರು ಈ ಸ್ಥಾನಕ್ಕೆ ಬಂದ ಮೇಲೆ ಇದಕ್ಕೊಂದು ಮೆರುಗನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಈ ಒಂದು ಕ್ರೀಡಾಕೂಟದಲ್ಲಿ ಎಷ್ಟು ಆಟಗಳನ್ನು ಆಡಿಸಲಿದ್ದೀರಿ ಸರ್? ಪುರುಷರಿಗೆ 17 ಈವೆಂಟ್ಗಳು, ಮಹಿಳೆಯರಿಗೆ 16 ಈವೆಂಟ್ಗಳನ್ನು ಆಡಿಸ್ತಾ ಇದ್ವಿ. ಗುಂಪು ಆಟಗಳಲ್ಲಿ ಕಬಡ್ಡಿ, ಖೋಖೋ, ವಾಲಿಬಾಲು, ಥ್ರೋಬಾಲು, ಫುಟ್ಬಾಲು ಮತ್ತು ನೆಟ್ಬಾಲು ಇವೆಲ್ಲ ಇರ್ತೈತೆ. ಇವು ತಾಲೂಕು ಮಟ್ಟದಲ್ಲಿ ಮಾತ್ರ ಆಯ್ಕೆಯಲ್ಲಿ ಆಯೋಜಿಸಬೇಕಂತ ಆಟಗಳು ಸರ್. ಅಥ್ಲೆಟಿಕಲ್ಲಿ 100, 200, 400, 800, 1500, 3000, 5000 ಮೀಟರ್ ರನ್ನಿಂಗ್ ರೇಸು, 100 ಮೀಟರ್ ಹರ್ಡಲ್ಸು, 4x100 ಮೀಟರ್ ರಿಲೇ, 4x400 ಮೀಟರ್ ರಿಲೇ, ಲಾಂಗ್ ಜಂಪು, ಹೈ ಜಂಪು, ಟ್ರಿಪಲ್ ಜಂಪು, ಶಾರ್ಟ್ ಪುಟ್ಟು, ಡಿಸ್ಕಸ್ಸು, ಜಾವ್ಲಿನ್ ಥ್ರೋ ಇವಿಷ್ಟನ್ನು ನಾವು ಇಲ್ಲಿ ಒಂದು ಆಯೋಜನೆ ಮಾಡ್ತೀವಿ ಸರ್. ಅದೇ ರೀತಿಯಾಗಿ ಗುಂಪು ಆಟಗಳಲ್ಲಿ ಸಹ ಖೋಖೋ, ವಾಲಿಬಾಲು, ಫುಟ್ಬಾಲು, ಕಬಡ್ಡಿ, ಕುಸ್ತಿ, ಬ್ಯಾಡ್ಮಿಂಟನ್ನು ಇವೆಲ್ಲನೂ ನಾವು ಆಯೋಜನೆ ಮಾಡ್ತೀವಿ. ಯೋಗ ಸಹ ಇರ್ತೈತೆ ಸರ್. ಇವಿಷ್ಟನ್ನು ಸಹ ನಾವು ತಾಲೂಕು ಮಟ್ಟದಲ್ಲಿ ಆಯ್ಕೆಗಳಿಗೆ ಆಯೋಜನೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸ್ತಾ ಇದ್ದೀವಿ. ತುಂಬ ಸಂತೋಷ. ಎಲ್ಲ ಆಟಗಳ ಬಗ್ಗೆ ವಿವರವಾಗಿ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ನಂತರ ಸರಿ, ಒಂದು ಎಲ್ಲ ತಾಲೂಕಿನ ಎಲ್ಲ ಕಡೆಯಿಂದ ಎಷ್ಟು ಜನ ಕ್ರೀಡಾಪಟುಗಳು ಇದುವರೆಗೂ ನೋಂದಣಿ ಮಾಡ್ಕೊಂಡಿದ್ದಾರೆ? ಈಗ ಸದ್ಯಕ್ಕೆ ಒಂದು 250 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನೂ ಮತ್ತೆ ಬರ್ತಾನೆ ಇದ್ದಾರೆ ಸರ್. ಇನ್ನೊಂದು ಬರ್ತಾ ಇದ್ದಾರೆ, ಇನ್ನೊಂದು ಮಾಡ್ಕೊತಾ ಇದ್ದೀವಿ. ನಮ್ಮ ಒಂದು 500 ಜನ ಊಟ ಮಾಡಿಸ್ತಾರೆ.
ತುಂಬಾ ಸಂತೋಷದ ವಿಚಾರ. ಹಿಂದಿನ ವರ್ಷ ಇದೇ ಒಂದು ಸ್ಟೇಡಿಯಂನಲ್ಲಿ ನೋಡಿದಾಗ ಒಂದು 10-30 ಒಳಗೆ ಕ್ರೀಡಾಕೂಟಗಳನ್ನು ನಾವೇ ನೋಡಿದ್ವು. ಈ ಸಲ ಒಂದು 250-500 ಅಂತ ಹೇಳಿದ್ರೆ ತುಂಬಾ ಗ್ರೇಟ್ ಆಗಿದೆ. ಹಾಗೆ ಈ ಬಂದ ಕ್ರೀಡಾಪಟುಗಳಿಗೆ ಅವರಿಗೆ ನೀರಾಗಿರ್ಬೋದು, ಊಟದ ವ್ಯವಹಾರ ಆಗಿರ್ಬೋದು, ಏನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಿ ಅಥವಾ ಯಾರಾದರೂ ಸಹಕಾರ ಕೊಟ್ಟಿದ್ದಾರಾ? ಯಾವುದೇ ರೀತಿಯ ಸಹಕಾರ ತಗೊಂಡಿಲ್ಲ. ಏನು ನಮಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಮಧ್ಯಾಹ್ನ ಬಂದಿರ್ತಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಒಂದು ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಿರೋದಿಲ್ಲ. ವಿದ್ಯಾರ್ಥಿಗಳು ಅಂತ ಇದ್ದೀರಾ, ವಿದ್ಯಾರ್ಥಿಗಳು ಮಾತ್ರ ಸೀಮಿತನ ಇದು? ಎಲ್ಲ ಗ್ರಾಮಸ್ಥರು, ಗ್ರಾಮೀಣ ಪ್ರತಿಭೆಗಳು ಎಲ್ಲರೂ ಭಾಗವಹಿಸುವುದು ಮುಕ್ತವಾಗಿ. ವಿದ್ಯಾರ್ಥಿಗಳು ಸಹ ಭಾಗವಹಿಸಬಹುದು, ಪುರುಷರು, ಮಹಿಳೆ ಮತ್ತು ಪುರುಷರು ಸಹ ಇದರಲ್ಲಿ ಭಾಗವಹಿಸಬಹುದು. ಯಾವುದೇ ವಯಸ್ಸಿನ ಅಂತರವಿಲ್ಲದೆ ಪ್ರತಿಯೊಬ್ಬರು ಕ್ರೀಡಾಕೂಟದಲ್ಲಿ ಮುಕ್ತವಾಗಿ ಭಾಗವಹಿಸಿ ತಮ್ಮ ಪ್ರತಿಭೆಗೆ ತಕ್ಕಂತೆ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಬಹುದು. ತುಂಬಾ ಸಂತೋಷ. ಈ ಒಂದು ಕಾರ್ಯಕ್ರಮ ಈ ದಿನಾಂಕದಂದು ನಡೆಯುತ್ತೆ ಅಂತೇಳಿ ತಾವು ಪ್ರಾಪಗಂಡ ಮಾಡಿದ್ರೆ ಯಾವ ರೀತಿ ತಾಲೂಕಿನಾದ್ಯಂತ ಪ್ರಚಾರ ವ್ಯಕ್ತಪಡಿಸಿದ್ದೀರಿ? ಪತ್ರಿಕಾ ಮಾಧ್ಯಮಗಳಲ್ಲೂ ಹಾಕಿದ್ದೀವಿ. ಸತ್ಯಗೆ ಎಲ್ಲ ರೀತಿಯಂಥ ಮೀಡಿಯಾಗಳಲ್ಲೂ ಸಹ ನಾನು ನಮ್ಮ ಯಾರು ಪತ್ರಕರ್ತರಿದ್ದಾರೆ, ಯೂಟ್ಯೂಬ್ ಮೀಡಿಯಾದವ್ರ ಕಡೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ನಾನು ವಾಟ್ಸಪ್ ಮುಖಾಂತರ ಆಗಿರ್ಬೋದು ಎಲ್ಲರಿಗೂ ಸಹ ರವಾನೆ ಮಾಡಿದ್ದೀನಿ. ಸುಮಾರು 8-10 ದಿನಗಳಿಂದ ಪ್ರತಿದಿನ ಸಹ ಈ ಒಂದು ಮಾಧ್ಯಮದವರಿಗೆ ಮತ್ತು ವಾಟ್ಸಪ್ ಮುಖಾಂತರ ಪ್ರತಿಯೊಬ್ಬರಿಗೂ ಈ ಒಂದು ಪಾಂಪ್ಲೆಟನ್ನು ರವಾನಿಸಿ ಅವರಲ್ಲಿ ಒಂದು ಪ್ರಚಾರವನ್ನು ಪ್ರಾರಂಭಿಸಿ ಎಲ್ಲರೂ ಒಂದು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಲಿಕ್ಕೆ ಪ್ರೇರಣೆ ಮಾಡಲಾಗಿದೆ. ಇಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಗೆದ್ದಂತ ವಿದ್ಯಾರ್ಥಿಗಳಿಗೆ ಏನು ಅಥವಾ ಪ್ರಮಾಣ ನೀಡ್ತಾ ಇತ್ತು? ಅದು ನಾನು ನೋಡಿಲ್ವ, ಅದನ್ನು ಏನು ಮಾತಾಡಿದ್ದಾನೆ? ರೌಂಡ್ ಮುಗಿತಪ್ಪ.